ಕಿಚನ್ನಲ್ಲಿದೆ ಸ್ಲೋ ಪಾಯ್ಸನ್. ಎಚ್ಚರ, ನಿಮ್ಮ ಮನೆಯಲ್ಲೇ ಇದೆ ಸ್ಲೋ ಪಾಯ್ಸನ್. ಹೌದು, ನಾವು ಎಷ್ಟೇ ಜಿಮ್ ಮಾಡಿ, ಡಯಟ್ ಮಾಡಿ, ಆರ್ಗ್ಯಾನಿಕ್ ತರಕಾರಿ ತಿಂದು ಬಾಡಿ ಮೇಂಟೈನ್ ಮಾಡಿದ್ರೂ ಒಂದು ಸಣ್ಣ ತಪ್ಪು ನಮ್ಮ ಇಡೀ ಆಯಸ್ಸನ್ನೇ ಮುಗಿಸ್ತಿದೆ ಅಂದ್ರೆ ನಂಬ್ತೀರಾ? ನಾವು ಮಾರ್ಕೆಟ್ನಲ್ಲಿ ಕೆಮಿಕಲ್ ಇಲ್ಲದ ತರಕಾರಿ ಹುಡುಕ್ತಿವೆ, ಕಲಬೆರಕೆ ಇಲ್ಲದ ಎಣ್ಣೆ ತರ್ತೀವಿ. ಆದ್ರೆ ಅದನ್ನ ತಂದು ನಾವು ಬೇಯಿಸೋಕೆ ಬಳಸುವ ಪಾತ್ರೆ ಇದೆಯಲ್ಲ, ಅದೇ ನಮಗೆ ವಿಷ ಉಣಿಸ್ತಿದೆ ಅಂದ್ರೆ ರುಚಿ ರುಚಿಯಾದ ಅಡುಗೆ ಮಾಡೋಕೆ ಬಳಸುವ ಪಾತ್ರೆ ನಮ್ಮ ದೇಹಕ್ಕೆ ಕ್ಯಾನ್ಸರ್ ತರೋ ಕಾರ್ಖಾನೆ ಆಗಿರಬಹುದು. ಇವತ್ತು ನಾವು ಬರೀ ಅಡುಗೆ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಅಡುಗೆ ಮನೆಯಲ್ಲಿ ಅಡಗಿರೋ ಪಾತ್ರೆಗಳು ಹೇಗಿರ್ಬೇಕು, ಅಲ್ಯೂಮಿನಿಯಂ ಪಾತ್ರೆ ಎಷ್ಟು ಡೇಂಜರಸ್, ನಾನ್ ಸ್ಟಿಕ್ ತವಾ ನಿಜವಾಗ್ಲೂ ಕ್ಯಾನ್ಸರ್ ತರುತ್ತಾ, ನಮ್ಮ ಹಿರಿಯರು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ರು, ನಾವ್ಯಾಕೆ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ಗೆ ಶಿಫ್ಟ್ ಆದ್ವಿ? ಇದ್ರಿಂದ ಆಗ್ತಿರೋ ಅನಾಹುತಗಳೇನು? ಹಾಗಾದ್ರೆ ಸೇಫ್ ಆಗಿರೋ ಪಾತ್ರೆಗಳು ಯಾವುದು? ಬನ್ನಿ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ವಿಜ್ಞಾನ ಮತ್ತು ಸಂಪ್ರದಾಯ ಎರಡನ್ನೂ ಜಾಲಾಡಿ ಆರೋಗ್ಯಕರ ಜೀವನಕ್ಕೆ ಯಾವ ಪಾತ್ರೆ ಬೆಸ್ಟ್, ಮಾಡರ್ನ್ ಪಾತ್ರೆಗಳು ಹೇಗೆ ಮಾರಕ ಅನ್ನೋದನ್ನ ತಿಳಿಸಿಕೊಡ್ತೀವಿ. ಅಲ್ಯೂಮಿನಿಯಂ ಅಗ್ಗದ ಪಾತ್ರೆ ಆರೋಗ್ಯ ಕೆಡಿಸುತ್ತೆ. ಮೊದಲನೇದಾಗಿ, ಭಾರತದ ಮನೆಗಳಲ್ಲಿ ಇವತ್ತು ಅಲ್ಯೂಮಿನಿಯಂ ಪಾತ್ರೆಗಳೇ ರಾರಾಜಿಸ್ತಿವೆ. ಯಾಕೆ? ಸಿಂಪಲ್, ಇದು ಚೀಪ್ ಅಂಡ್ ಬೆಸ್ಟ್ ಅಂತ. ಹಗುರವಾಗಿರುತ್ತೆ, ಬೇಗ ಬಿಸಿ ಆಗತ್ತೆ. ಆದ್ರೆ ನೀವು ಉಳಿಸ್ತಿರೋದು ದುಡ್ಡನ್ನಲ್ಲ, ನೀವು ರಿಸ್ಕ್ಗೆ ಒಡ್ತಿರೋದು ನಿಮ್ಮ ಪ್ರಾಣವನ್ನ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ NIN ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸಂಶೋಧನೆಗಳು ಏನ್ ಹೇಳ್ತಿವೆ ಗೊತ್ತಾ? ಅಲ್ಯೂಮಿನಿಯಂ ಒಂದು ಹೈಲಿ ರಿಯಾಕ್ಟಿವ್ ಮೆಟಲ್. ಅಂದ್ರೆ ನೀವು ಇದರಲ್ಲಿ ಅಡುಗೆ ಮಾಡಿದಾಗ, ಅದರಲ್ಲೂ ಮುಖ್ಯವಾಗಿ ಸಾಂಬಾರ್, ರಸಂ ಅಥವಾ ಟೊಮೆಟೊ ಬಾತ್ನಂತಹ ಹುಳಿ ಪದಾರ್ಥಗಳನ್ನ ಮಾಡಿದಾಗ ಆ ಪಾತ್ರೆಯ ಅಲ್ಯೂಮಿನಿಯಂ ಕರಗಿ ನಿಮ್ಮ ಆಹಾರದ ಜೊತೆ ಮಿಕ್ಸ್ ಆಗತ್ತೆ. ಅಲ್ಲದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಪ್ರತಿ 12 ರಿಂದ 24 ತಿಂಗಳೊಳಗೆ ಬದಲು ಮಾಡಬೇಕು. ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಯ ಲೈಫ್ ಸ್ಪಾನ್ ಇರೋದೇ ಬರೀ 2 ವರ್ಷ. ಆದ್ರೆ ನಾವೇನ್ ಮಾಡ್ತೀವಿ? ಪಾತ್ರೆ ನಜ್ಜುಗುಜ್ಜಾಗಿ ಹೋಗೋವರೆಗೂ ಇನ್ನೇನು ಯೂಸ್ ಮಾಡೋಕೆ ಆಗೋದೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಬೇರೆ ತಗೋತೀವಿ. ನೀವು ನೋಡಿರಬಹುದು, ಹೊಸದಾಗಿ ತಂದಾಗ ಫಳಫಳ ಹೊಳೆಯುತ್ತಿದ್ದ ಕುಕ್ಕರ್ ಒಂದೇ ವರ್ಷದಲ್ಲಿ ಒಳಗೆಲ್ಲ ಕಪ್ಪಾಗಿ ರಫ್ ಆಗಿ ತೂಕ ಕಮ್ಮಿ ಆಗಿರುತ್ತೆ. ಆ ಕಮ್ಮಿಯಾದ ಅಲ್ಯೂಮಿನಿಯಂ ಹೋದದ್ದು ಎಲ್ಲಿಗೆ? ಅದು ಹೋಗಿದ್ದು ನೇರವಾಗಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಹೊಟ್ಟೆಗೆ. ಇದರಿಂದ ಏನಾಗುತ್ತೆ? ವೈದ್ಯರ ಪ್ರಕಾರ ಈ ಅಲ್ಯೂಮಿನಿಯಂ ನಮ್ಮ ದೇಹ ಸೇರಿದ್ರೆ ಅದು ಎಲಿಮಿನೇಟ್ ಆಗೋದು ತುಂಬಾ ಕಷ್ಟ. ಇದು ನೇರವಾಗಿ ನಮ್ಮ ಮೆದುಳಿನ ಮೇಲೆ ಎಫೆಕ್ಟ್ ಮಾಡುತ್ತೆ. ಇವತ್ತು ಸಣ್ಣ ವಯಸ್ಸಿಗೆ ಮರವಿನ ಕಾಯಿಲೆ ಬರ್ತಿದೆ, ಅಲ್ಝೈಮರ್ಸ್ ಬರ್ತಿದೆ ಅಂದ್ರೆ ಅದಕ್ಕೆ ಈ ಅಲ್ಯೂಮಿನಿಯಂ ಕೂಡ ಒಂದು ಮುಖ್ಯ ಕಾರಣ. ಅಷ್ಟೇ ಅಲ್ಲ, ಇದು ಕಿಡ್ನಿ ಫೇಲ್ಯೂರ್ಗೆ ದಾರಿ ಮಾಡಿಕೊಡಬಹುದು. ದೇಹದಲ್ಲಿ ಜಿಂಕ್ ಅಬ್ಸಾರ್ಪ್ಷನ್ ಕಡಿಮೆ ಮಾಡಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನೇ ವೀಕ್ ಮಾಡುತ್ತೆ. ಕೆಲವು ವರದಿಗಳ ಪ್ರಕಾರ ಇದು ಪರೋಕ್ಷವಾಗಿ ಕ್ಯಾನ್ಸರ್ ರಿಸ್ಕ್ ಅನ್ನು ಕೂಡ ಹೆಚ್ಚಿಸುತ್ತೆ. ಸೊ ಕಾಸು ಉಳಿಸೋಕೆ ಹೋಗಿ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿಯೋದ್ರಲ್ಲಿ ಅರ್ಥ ಇದೆಯಾ? ಯೋಚನೆ ಮಾಡಿ. ಅಲ್ಯೂಮಿನಿಯಂ ಕುಕ್ಕರ್ ಬದಲು ಸ್ಟೀಲ್ ಕುಕ್ಕರ್ಗೆ ಶಿಫ್ಟ್ ಆಗೋದು ಇವತ್ತಿನ ಅಗತ್ಯ. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ರಿಲೀಸ್ ಆಗತ್ತೆ ವಿಷಯುಕ್ತ ಹೊಗೆ. ಇನ್ನೊಂದ್ ಕಡೆ ಮಾಡರ್ನ್ ಗೃಹಿಣಿಯರ ಫೇವ್ರೆಟ್ ಅಂದ್ರೆ ನಾನ್ ಸ್ಟಿಕ್ ಕುಕ್ ವೇರ್. ಎಣ್ಣೆ ಬೇಕಿಲ್ಲ, ದೋಸೆ ಕೀಳಲ್ಲ, ತೊಳೆಯೋದು ಈಸಿ. ವಾವ್, ಲೈಫ್ ಎಷ್ಟು ಸಿಂಪಲ್ ಅಲ್ವಾ? ಆದ್ರೆ ಈ ಸಿಂಪಲ್ ಲೈಫ್ ಹಿಂದೆ ಒಂದು ಡೇಂಜರಸ್ ಕೆಮಿಕಲ್ ಲೋಕನೇ ಇದೆ. ನಾನ್ ಸ್ಟಿಕ್ ಪಾತ್ರೆಗಳಿಗೆ ಟೆಫ್ಲಾನ್ ಅಥವಾ PTFE ಕೋಟಿಂಗ್ ಮಾಡಿರ್ತಾರೆ. ನೀವು ಹೈ ಫ್ಲೇಮ್ ನಲ್ಲಿ ಒಗ್ಗರಣೆ ಹಾಕುವಾಗ ಅಥವಾ ಪಾತ್ರೆನ ಖಾಲಿ ಬಿಸಿ ಮಾಡಿದಾಗ ಈ ಟೆಫ್ಲಾನ್ ಕೋಟಿಂಗ್ ಕರಗೋಕೆ ಶುರುವಾಗುತ್ತೆ. ಅದರಿಂದ ಕಣ್ಣಿಗೆ ಕಾಣದ ವಿಷಯುಕ್ತ ಹೊಗೆ, ಟಾಕ್ಸಿಕ್ ಫ್ಯೂಮ್ಸ್ ಬರುತ್ತೆ. ಇದನ್ನ ವಿಜ್ಞಾನಿಗಳು ಪಾಲಿಮರ್ ಫ್ಯೂಮ್ ಫೀವರ್ ಅಂತ ಕರೀತಾರೆ. ಇನ್ನು ತುಂಬಾ ಜನ ಏನ್ ಮಾಡ್ತಾರೆ? ಆ ನಾನ್ ಸ್ಟಿಕ್ ಕೋಟಿಂಗ್ ಸ್ವಲ್ಪ ಕಿತ್ತು ಹೋಗಿದ್ರು ಪರವಾಗಿಲ್ಲ ಬಿಡು, ಇನ್ನೂ ಸ್ವಲ್ಪ ದಿನ ಬರ್ಲಿ ಅಂತ ಅದನ್ನೇ ಬಳಸ್ತಾರೆ. ಅಲ್ಲೇ ಇರೋದು ನೋಡಿ ಅಸಲಿ ಎಡವಟ್ಟು. ಆ ಕೋಟಿಂಗ್ ಸ್ಕ್ರಾಚ್ ಆದಾಗ ಅದರಲ್ಲಿರೋ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ಕಾರ್ಸಿನೋಜಿಕ್ ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ ನಿಮ್ಮ ಬಿಸಿ ಬಿಸಿ ಅಡುಗೆ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹೊಟ್ಟೆ ಸೇರುತ್ತೆ. ಒಂದು ಕಡೆ ಪ್ಲಾಸ್ಟಿಕ್ ನಿಷೇಧ ಅಂತೀವಿ, ಇನ್ನೊಂದ್ ಕಡೆ ನಾವೇ ದುಡ್ಡು ಕೊಟ್ಟು ಪ್ಲಾಸ್ಟಿಕ್ ಕೆಮಿಕಲ್ ತಿಂತಿದ್ದೀವಿ. ನೆನಪಿಡಿ, ಗೀರು ಬಿದ್ದಿರೋ ನಾನ್ ಸ್ಟಿಕ್ ಪಾತ್ರೆ ಅಡುಗೆ ಮನೆಯಲ್ಲಿ ಇಡೋಕೆ ಯೋಗ್ಯವಲ್ಲ. ಅದು ನೇರವಾಗಿ ಕಸದ ಬುಟ್ಟಿಗೆ ಸೇರ್ಬೇಕು. ಅಡುಗೆಗೆ ಬೆಸ್ಟ್ ಪಾತ್ರೆ ಯಾವುದು? ಎಲ್ಲಿದೆ ಕಂಪ್ಲೀಟ್ ಲಿಸ್ಟ್. ಪ್ರಾಬ್ಲಮ್ ಬಗ್ಗೆ ಹೇಳಿದ್ರೆ ಸೊಲ್ಯೂಷನ್ ಏನು ಅಂತೀರಾ? ನಮ್ಮ ದೇಶದ ಸಂಪ್ರದಾಯದಲ್ಲೇ ಎಲ್ಲದಕ್ಕೂ ಉತ್ತರವಿದೆ. ನಮ್ಮ ಹಿರಿಯರು ಸುಮ್ಮನೆ 100 ವರ್ಷ ಗಟ್ಟಿಯಾಗಿ ಬದುಕಿರ್ಲಿಲ್ಲ. ಹಾಗಿದ್ರೆ
ಇವತ್ತಿನ ಕಾಲಕ್ಕೆ ನಮ್ಮ ಫಾಸ್ಟ್ ಲೈಫ್ಗೆ ಹೊಂದಿಕೊಳ್ಳುವಂತಹ ಬೆಸ್ಟ್ ಪಾತ್ರೆಗಳು ಯಾವುದು ನೋಡೋಣ ಬನ್ನಿ. ಸ್ಟೇನ್ಲೆಸ್ ಸ್ಟೀಲ್ ಇದು ಮಾಡರ್ನ್ ಕಿಚನ್ ನ ಆಲ್ರೌಂಡರ್. ಸ್ಟೀಲ್ ಪಾತ್ರೆ ತುಕ್ಕು ಹಿಡಿಯಲ್ಲ, ಕ್ಲೀನ್ ಮಾಡೋದು ಈಸಿ ಮತ್ತು ತುಂಬಾ ಬಾಳಿಕೆ ಬರುತ್ತೆ. ಮುಖ್ಯವಾಗಿ ಇದು ನ್ಯೂಟ್ರಲ್ ಮೆಟಲ್, ಅಂದ್ರೆ ನೀವು ಇದರಲ್ಲಿ ಏನೇ ಅಡುಗೆ ಮಾಡಿದ್ರೂ ಪಾತ್ರೆಯ ಕೆಮಿಕಲ್ಸ್ ಆಹಾರದ ಜೊತೆ ರಿಯಾಕ್ಟ್ ಆಗಲ್ಲ. ಆದ್ರೆ ಇಲ್ಲಿ ಒಂದು ಎಚ್ಚರಿಕೆ, ತೀರಾ ತೆಳುವಾದ ಸ್ಟೀಲ್ ಪಾತ್ರೆ ತಗೋಬೇಡಿ, ಅದರಲ್ಲಿ ಅಡುಗೆ ಸೀದು ಹೋಗುತ್ತೆ, ಪೋಷಕಾಂಶ ನಾಶ ಆಗತ್ತೆ. ಮಾರ್ಕೆಟ್ ನಲ್ಲಿ ಈಗ ಟ್ರೈ ಪ್ಲೈ ಸ್ಟೀಲ್ ಪಾತ್ರೆ ಸಿಗುತ್ತೆ, ಅಂದ್ರೆ 3 ಲೇಯರ್ ಇರುತ್ತೆ, ತಳ ದಪ್ಪ ಇರುತ್ತೆ, ಹೀಟ್ ಸರಿಯಾಗಿ ಹರಡುತ್ತೆ. ಇದು ಡೈಲಿ ಯೂಸ್ಗೆ ಪರ್ಫೆಕ್ಟ್. ಮಣ್ಣಿನ ಪಾತ್ರೆ, ದ ಕಿಂಗ್ ಆಫ್ ಕುಕ್ವೇರ್. ವಿಜ್ಞಾನದ ಪ್ರಕಾರ ಅಡುಗೆಗೆ ನಂಬರ್ 1 ಪಾತ್ರೆ ಅಂದ್ರೆ ಅದು ಮಣ್ಣಿನ ಮಡಕೆ. ಯಾಕೆ ಗೊತ್ತಾ? ಮಣ್ಣಿನ ಪಾತ್ರೆಗೆ ಜೀವ ಇರುತ್ತೆ. ಇದರಲ್ಲಿ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಮೈಕ್ರೋಪೋರ್ಸ್. ಅಡುಗೆ ಮಾಡುವಾಗ ಸ್ಟೀಮ್ ಮತ್ತು ಹೀಟ್ ಈ ರಂಧ್ರಗಳ ಮೂಲಕ ಸರಾಗವಾಗಿ ಓಡಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಆಹಾರ ನಿಧಾನವಾಗಿ ಸಮವಾಗಿ ಬೇಯುತ್ತೆ. ಮುಖ್ಯವಾಗಿ ಆಹಾರದಲ್ಲಿರೋ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ 100% ಲಾಕ್ ಆಗ್ತವೆ. ಇನ್ನೊಂದು ಸೈಂಟಿಫಿಕ್ ರೀಸನ್ ಅಂದ್ರೆ ಮಣ್ಣಿನ ಪಾತ್ರೆ ಆಲ್ಕಲೈನ್ ನೇಚರ್ ಹೊಂದಿರುತ್ತೆ. ನಾವು ತಿನ್ನೋ ಅಕ್ಕಿ, ಬೇಳೆ, ಮಾಂಸ ಎಲ್ಲವೂ ಅಸಿಡಿಟಿ. ಈ ಆಲ್ಕಲೈನ್ ಮತ್ತು ಅಸಿಡಿಟಿ ಸೇರಿದಾಗ pH ಬ್ಯಾಲೆನ್ಸ್ ಆಗತ್ತೆ. ಅಂದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಮಣ್ಣಿನ ಪಾತ್ರೆಯ ಊಟವೇ ಮದ್ದು. ರುಚಿ ಅಂತೂ ಕೇಳಲೇಬೇಡಿ, ಅಮೃತ. ಕ್ಯಾಸ್ಟ್ ಐರನ್ ಅಥವಾ ಕಬ್ಬಿಣದ ಪಾತ್ರೆ. ಇವತ್ತು ಡಾಕ್ಟರ್ಗಳು ಐರನ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಅಜ್ಜಿಯರು ಐರನ್ ಪಾತ್ರೆಯಲ್ಲೇ ಅಡುಗೆ ಮಾಡ್ತಿದ್ರು. ಇದು ನ್ಯಾಚುರಲ್ ಆದ ನಾನ್ ಸ್ಟಿಕ್ ಪಾತ್ರೆ. ಇದನ್ನ ಸರಿಯಾಗಿ ಸೀಸನಿಂಗ್ ಮಾಡಿದ್ರೆ ಯಾವ ಟೆಫ್ಲಾನ್ ತವಾ ಕೂಡ ಇದ್ರ ಮುಂದೆ ನಿಲ್ಲಲ್ಲ. ವಿಶೇಷ ಏನಂದ್ರೆ ಇದರಲ್ಲಿ ಅಡುಗೆ ಮಾಡಿದಾಗ ಆಹಾರದ ಜೊತೆ ಅಲ್ಪ ಪ್ರಮಾಣದ ಕಬ್ಬಿಣದ ಅಂಶ ನಮ್ಮ ದೇಹ ಸೇರುತ್ತೆ. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ, ಗರ್ಭಿಣಿಯರಿಗೆ ರಕ್ತಹೀನತೆ, ಅನೆಮಿಯಾ ಸಮಸ್ಯೆ ಇದೆ. ಅಂಥವರಿಗೆ ಇದು ಬೆಸ್ಟ್ ಪ್ರಿಸ್ಕ್ರಿಪ್ಷನ್. ಚಪಾತಿ, ದೋಸೆ, ಪಲ್ಯ ಎಲ್ಲದಕ್ಕೂ ಇದು ಸೂಪರ್. ಹೀಟ್ ಕೂಡ ತುಂಬಾ ಹೊತ್ತು ಇರುತ್ತೆ, ಗ್ಯಾಸ್ ಉಳಿತಾಯ. ಆದ್ರೆ ಒಂದು ಕಂಡೀಷನ್, ಟೊಮೆಟೊ ಅಥವಾ ಹುಣಸೆ ಹಣ್ಣಿನಂತಹ ಅತಿ ಹುಳಿ ಪದಾರ್ಥಗಳನ್ನ ಇದರಲ್ಲಿ ಮಾಡಿ ರಾತ್ರಿ ಪೂರ್ತಿ ಇಡಬೇಡಿ, ರುಚಿ ಸ್ವಲ್ಪ ಚೇಂಜ್ ಆಗಬಹುದು. ಕಲ್ಚಟ್ಟಿ ಮತ್ತು ಕಂಚು. ದಕ್ಷಿಣ ಭಾರತದ ಸ್ಪೆಷಾಲಿಟಿ ಈ ಕಲ್ಚಟ್ಟಿ ಅಥವಾ ಸೋಪ್ ಸ್ಟೋನ್. ಒಮ್ಮೆ ಇದು ಬಿಸಿ ಆದ್ರೆ ನೀವು ಗ್ಯಾಸ್ ಆಫ್ ಮಾಡಿದ್ರೂ 10 ನಿಮಿಷದ ತನಕ ಸಾಂಬಾರ್ ಕುದೀತಾನೆ ಇರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ ನೈಸರ್ಗಿಕವಾಗಿ ಇರುತ್ತೆ. ಬ್ಯಾಕ್ಟೀರಿಯಾಗಳನ್ನ ಇದು ಹತ್ತಿರಕ್ಕೂ ಸೇರಿಸಲ್ಲ. ಇನ್ನು ಊಟ ಮಾಡೋಕೆ ಪ್ಲಾಸ್ಟಿಕ್ ಅಥವಾ ಮೆಲಮೈನ್ ಪ್ಲೇಟ್ ಬದಲು ಕಂಚಿನ ತಟ್ಟೆ ಬಳಸಿ. ಆಯುರ್ವೇದದ ಪ್ರಕಾರ ಇದು ಬುದ್ಧಿವರ್ಧಕ, ರಕ್ತ ಶುದ್ಧಿ ಮಾಡುತ್ತೆ ಮತ್ತು ಹಸಿವನ್ನ ಹೆಚ್ಚಿಸುತ್ತೆ. ಇವೆಲ್ಲ ನಮ್ಮ ಆಹಾರದ ಬಗ್ಗೆ ಆಯ್ತು. ಇನ್ನ ನಾವು ಕುಡಿಯೋ ನೀರಿನ ಬಾಟಲ್ ನಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋಣ. ನೀರು ಕುಡಿಯೋ ಬಾಟಲ್ ವಿಷವಾಗ್ತಿದ್ಯಾ? ಊಟದ ಪಾತ್ರೆ ಸರಿ ಹೋಯ್ತು, ಆದ್ರೆ ಕುಡಿಯೋ ನೀರು? ನಾವೆಲ್ಲ ಎಲ್ಲೇ ಹೋದ್ರೂ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಹಿಡ್ಕೊಂಡು ಓಡಾಡ್ತೀವಿ. ಒಂದು ವಿಷಯ ಗೊತ್ತಿರ್ಲಿ, ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ನೀರು ಕುಡಿಯೋದು, ಅದರಲ್ಲೂ ಬಿಸಿಲಲ್ಲಿ ಇಟ್ಟಿರೋ ಬಾಟಲ್ ನೀರು ಕುಡಿಯೋದು ಅಂದ್ರೆ ನೇರವಾಗಿ ವಿಷ ಕುಡಿದ ಹಾಗೆ. ಹೀಟ್ ಆದಾಗ ಪ್ಲಾಸ್ಟಿಕ್ ನಿಂದ BPA, ಬಿಸ್ಫೆನಾಲ್ ಎ ಅನ್ನೋ ಡೇಂಜರಸ್ ಕೆಮಿಕಲ್ ನೀರಿಗೆ ಇಳಿಯುತ್ತೆ. ಇದು ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಹಾಳು ಮಾಡುತ್ತೆ. ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದಕ್ಕೆ ಮತ್ತು ಹೆಂಗಸರಲ್ಲಿ PCOD ಸಮಸ್ಯೆಗೆ ಇದು ಕೂಡ ಒಂದು ಕಾರಣ. ಹಳ್ಳಿಗಳಲ್ಲಿ ಕೂಲ್ ಡ್ರಿಂಕ್ಸ್ ಬಾಟಲ್ ಗಳನ್ನೇ ತೊಳೆದು ವರ್ಷಗಟ್ಟಲೆ ನೀರು ತುಂಬಿ ಬಳಸ್ತಾರೆ. ಇದು ಅತ್ಯಂತ ಅಪಾಯಕಾರಿ. ಹಾಗಾದ್ರೆ ಬೆಸ್ಟ್ ಯಾವುದು? ತಾಮ್ರದ ಬಾಟಲ್. ತಾಮ್ರಕ್ಕೆ ಒಂದು ಅದ್ಭುತ ಶಕ್ತಿ ಇದೆ. ಅದನ್ನ ಒಲಿಗೋಡೈನಾಮಿಕ್ ಎಫೆಕ್ಟ್ ಅಂತಾರೆ. ಅಂದ್ರೆ ನೀವು ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಟ್ರೆ ಅದು ನೀರಿನಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ನ್ಯಾಚುರಲ್ ವಾಟರ್ ಫಿಲ್ಟರ್ ಇದು. ಅದರ ಜೊತೆಗೆ ಸ್ಟೀಲ್ ಬಾಟಲ್ ಅಥವಾ ಗಾಜಿನ ಬಾಟಲ್ ಬಳಸಿ. ಆದ್ರೆ ಪ್ಲಾಸ್ಟಿಕ್ ಮಾತ್ರ ಬೇಡವೇ ಬೇಡ. ವೀಕ್ಷಕರೇ, ಆರೋಗ್ಯ ಅಂದ್ರೆ ಬರೀ ಆಸ್ಪತ್ರೆಗೆ ಹೋಗೋದಲ್ಲ, ಆಸ್ಪತ್ರೆಗೆ ಹೋಗದ ಹಾಗೆ ಬದುಕೋದು. ನಾವು ದುಡಿಯೋದು ಊಟಕ್ಕಾಗಿಯೇ ಅಲ್ವಾ? ಆ ಊಟ ಅಮೃತ ಆಗಿರ್ಬೇಕೇ ಹೊರತು ವಿಷ ಆಗ್ಬಾರ್ದು. ನಿಮ್ಮ ಅಡುಗೆ ಮನೆಯಲ್ಲಿರೋ ಆ ಹಳೆ ಅಲ್ಯೂಮಿನಿಯಂ ಪಾತ್ರೆ ಮತ್ತು ಗೀರು ಬಿದ್ದಿರೋ ನಾನ್ ಸ್ಟಿಕ್ ತವಾನ ಇವತ್ತೇ ಗುಜರಿಗೆ ಹಾಕಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಮಣ್ಣಿನ ಮಡಿಕೆ, ಒಂದು ಕಬ್ಬಿಣದ ತವಾ, 1-2 ದಪ್ಪ ತಳದ ಸ್ಟೀಲ್ ಪಾತ್ರೆ ತಗೊಳ್ಳಿ. ಇದು ನಿಮ್ಮ ಇಡೀ ಕುಟುಂಬದ ಆರೋಗ್ಯದ ಮೇಲೆ ನೀವು ಮಾಡೋ ಬೆಸ್ಟ್ ಇನ್ವೆಸ್ಟ್ಮೆಂಟ್.
ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಇಂತಹ ಒಳ್ಳೆಯ ವಿಷಯ ಹಂಚಿದ್ರೆ ಹಲವರಿಗೆ ಉಪಯುಕ್ತವಾಗುತ್ತೆ. ಇದೇ ತರಹದ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಸ್ತ್ ಮಗ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.